ಹೌದು ನಾವು ತಪ್ಪು ಮಾಡಿದ್ದೀವಿ, ಇದು ನಾವು ಒಪ್ಕೊಳ್ಳೇಬೇಕಾದಂಥ ಪ್ರಸಂಗದ ಇವತ್ತು. ಯಾಕಂದ್ರೆ ಸ್ವತಃ ಇವತ್ತು ಏನಾದರೂ ಈ ನಿತೀಶ್ ಕುಮಾರ್ ಅವರ ಮತದಾರರಿರಲಿ ಅಥವಾ ಇವತ್ತು ನಮ್ಮ ಅಖಿಲೇಶ್ ಯಾದವ್ ಮತದಾರರಲ್ಲಿ ಅವ್ರು ಯಾರಂದ್ರೆ ಮೂಲತಃ ಕಾಂಗ್ರೆಸ್ಸಿಗರು, ಅವನ್ನೆಲ್ಲ ನಾವು ಕಳ್ಕೊಂಡ್ವಿ. ಇವತ್ತು ಹಿಂದೆ ಆ ತಪ್ಪನ್ನು ಮರೆತ ಹೊಸದಾಗಿ ಕಟ್ಟಬೇಕಾಗಿದೆ, ನಾವು ನಮ್ಮನ್ನು ಬೆಳೆಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಜೊತೆಗೆ ಮಹಾಗಠಬಂಧನ ಅಂದರೆ RJD ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ, ಜನ ನಮ್ಮನ್ನು ನಂಬ್ರಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅದಕ್ಕಾಗಿನ 8, 9 ಇಂದು ಮತ್ತು ನಾಳೆ 2 ದಿನ ಅಧಿವೇಶನ ಸಹಿತ ದಿಲ್ಲಿಯಲ್ಲಿ ಕರೆದಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಪುನರುಜ್ಜೀವನ ಮಾಡಲಿಕ್ಕೆ ಸಾಧ್ಯದ, ಈ ಕಾಂಗ್ರೆಸ್ಸನ್ನು ಮರಳಿ ಕಟ್ಟಲಿಕ್ಕೆ ಸಾಧ್ಯದ, ಕಾಂಗ್ರೆಸ್ಸನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ ಇವತ್ತು ಅವ್ರಿಗೆ ಬಂದು ನಿಂತು ಬಿಟ್ಟದೆ ಇವತ್ತು. ಯಾಕಂದ್ರೆ ಏನೋ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂತು, ಹೆಚ್ಚು ಕಡಿಮೆ 99 ಲೋಕಸಭಾ ಚುನಾವಣೆಗೆ ಸೀಟನ್ನು ಗೆದ್ದು ಒಂದು ಒಳ್ಳೆಯ ಪ್ರಗತಿ ಸಾಧಿಸಿತು ಅನ್ನುವಷ್ಟರಲ್ಲೇನ ನಂತರದಲ್ಲಿ ನಡೆದಂಥ ಹರಿಯಾಣ ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ನಮ್ಮ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲ ಏಕಾಏಕಿ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದೇನು ಸುಳ್ಳಲ್ಲ. ಇಲ್ಲೆಲ್ಲ ಹೊಡೆದು ಬಿದ್ದಿದ್ದಕ್ಕಾಗಿ ಇವತ್ತು ಮರಳಿ ಹೆಂಗೆ ಕಟ್ಟೋದಪ್ಪ ಇದನ್ನು ಕಾಂಗ್ರೆಸ್ಸನ್ನು ಅನ್ನುವಂಥ ಚಿಂತನೆ ಶುರುವಾಗಿಬಿಟ್ಟದ. ಇಲ್ಲಿವರೆಗಿದ್ದಂಥ ಕಾಂಗ್ರೆಸ್ಸಿಗರು ಏನಿದ್ದೀರಪ್ಪ ನಿಮ್ಗೆ ಗೊತ್ತದ, ಪ್ಯಾರಾಸೈಟ್ಸ್ ಅಂತೇಳಿ ಇಂದಿರಾ ಗಾಂಧಿಯವ್ರ ಹೆಸರು ಮೇಲೆ ರಾಜೀವ್ ಗಾಂಧಿಯವ್ರ ಹೆಸರು ಮೇಲೆ ಆಯ್ಕೆ ಆಗ್ತಾ ಬಂದಂಥವ್ರು, ಗಾಂಧಿ ಹೆಸರು ತೊಗೊಂಡು ಬೆಳೆದು ಬಂದಂಥವ್ರು, ಗೆದ್ದ ತಕ್ಷಣ ಜನರನ್ನು ಮರ್ತಂಥವ್ರು ಆಗಿದ್ರು. ಹೀಗಾಗಿ ನಿಧಾನಕ್ಕೆ ಗಿಡಕ್ಕೆ ಒಳಗೆ ಡೊಗರಿ ಬೀಳುವಂಗೆ ಅಥವಾ ಗೆದ್ದಲು ಹತ್ತುವಂಗೆ ಕಾಂಗ್ರೆಸ್ ಸೌಕೋದು ಬಂದು ಇವತ್ತು ಬಿದ್ದು ಬಿಟ್ಟದವು 2 ರಾಜ್ಯಗಳಲ್ಲಿ. ಇಡೀ ರಾಷ್ಟ್ರದ ದೊಡ್ಡ ರಾಜ್ಯಗಳಪ್ಪ ಅಂದ್ರೆ ಅವೆರಡು ಬಿಹಾರ ಮತ್ತು ಉತ್ತರ ಪ್ರದೇಶ. ಅಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರ್ತದೋ ವಿಶೇಷವಾಗಿ ಅದು ಸೆಂಟ್ರಲ್ದಲ್ಲೇ ಕೇಂದ್ರ ಸರ್ಕಾರದ ಅಧಿಕಾರ ಸಮೀಪ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇಲ್ಲಿ ಇವತ್ತು ಬಿಹಾರದಲ್ಲೇ ನಮ್ಮ ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರದ, ಮತ್ತು ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಉತ್ತರ ಪ್ರದೇಶದಲ್ಲೇ ಯೋಗಿ ಆದಿತ್ಯನಾಥ್ರ ಸರ್ಕಾರದ. ಹೀಗಾಗಿ ಇವುಗಳನ್ನ ಗೆಲ್ಲೋದು ಹೆಂಗೆ ಅನ್ನೋದು ಚಿಂತೆ ಇವತ್ತು ರಾಹುಲ್ ಗಾಂಧಿಯವರಿಗೆ ಮತ್ತು ಅವ್ರ ಜೊತೆಗಾರರಿಗೆ ಭಾಳಷ್ಟು ಆಗ್ಯದ. ಅದಕ್ಕಾಗಿ ಇದ್ರ ಹೇಗಾದ್ರು ಪಡ್ಕೋಬೇಕು ನಾನು ಅನ್ನುವಂಥ ಒಂದು ಹಳ್ಳಕ್ಕೆ ಬಿದ್ದಿರುವಂಥ ರಾಹುಲ್ ಗಾಂಧಿಯವರು ಈಗ ಅವರು ಜಾತಿ ಗಣತಿ ಮಾಡೋದ್ರಂತೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ.